ಆರ್ಮಿ ಫ್ಯಾಮಿಲಿಯಲ್ಲಿ ನಮ್ಮ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಆಗಿ ನಮ್ಮ ಫ್ಯಾಮಿಲಿ ನಿಂತಿತ್ತು. ಒಬ್ಬ ಸೈನಿಕಂಗೆ ಮಡದಿ ಆಗಿದ್ದೀನಿ ಅನ್ನೋದೇ ನನ್ನ ಜೀವನದಲ್ಲಿ ನಿಜವಾಗ್ಲೂ ಒಂದು ಸಾಧನೆ ಅಂತ ಅನ್ಕೋಬಹುದು. ನಾನು ಯಾವುದೇ ಹೆಂಡತಿ ಡೆಲಿವರಿ ಟೈಮಲ್ಲಿ ತನ್ನ ಗಂಡ ಇರಬೇಕು ಅಂತ ಇಷ್ಟಪಡ್ತಾರೆ. ಸರ್ ಒಂದೇ ಮಾತು ಹೇಳ್ತೀನಿ, ನೋಡಮ್ಮ, ನಾನು ದೇಶ ಸೇವೆ ಮಾಡ್ತಾ ಇದ್ದೀನಿ, ಕರ್ನಾಟಕದ 5 ಕೋಟಿ ಜನತೆಗಳ ಆಶೀರ್ವಾದ ಏನೋ ನೀನು ಆರಾಮಾಗಿರು ಅಂತ ಹೇಳಿ ಕಣ್ಣೀರು ಬರ್ತಾ ಇರುತ್ತೆ, ಬಟ್ ಕಂಟ್ರೋಲ್ ಮಾಡಿ ಕೆಳಗೆ ಫೋನ್ ಇಡ್ತೀನಿ. ನಾನು ಒಬ್ಬ ನೆಚ್ಚಿನ ಗೆಳೆಯ ಯಾರು ಅಂತಂದು ನನ್ನ ರಾಘವೇಂದ್ರ. ನನಗೆ ಟೈಮಲ್ಲಿ ಸರ್ ನಮಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ನನಗೆ ಊಟ ತರಕ್ಕೆ ಶಕ್ತಿ ಇರಲಿಲ್ಲ. ಯಾಕೆಂದರೆ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಹಸ್ಕೊಂಡೇ ಇರಬೇಕಾಗೋದು. ಯಾಕೆಂತಂದ್ರೆ ಅಷ್ಟು ಪೂರ್ ಫ್ಯಾಮಿಲಿ. ಈ ವ್ಯಕ್ತಿ ತನ್ನ ದುಡ್ಡಿನಿಂದ ನನಗೆ ಊಟ ಕೊಡಿಸೋನು ಹೋಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಗುರ್ತಿಸಿ ನನ್ನ ಬೆಳಗಿಂದ ಏನು ತಿಂದಲ್ಲ ಇವನು ಬಾ ಅಂತ ಹೋಗ್ಬಿಟ್ಟು ಅದು ಒಂದು ಡ್ಯೂಟಿ ಮಾಡ್ತಾ ನಿಂತಿರ್ತೀವಿ. ಪಬ್ಲಿಕ್ಕಲ್ಲಿ ಒಂದು ಮಗು ಅಪ್ಪನ ಹತ್ರ ಅಪ್ಪ ನನಗೆ ಐಸ್ ಕ್ರೀಮ್ ತಗೊಡಪ್ಪ ಅಂತ ಕೇಳುತ್ತೆ. ಸರ್ ಸಖತ್ ಫೀಲ್ ಆಗುತ್ತೆ ಸರ್ ನಮಗೆ. ಯಾಕೆಂದರೆ ನಮ್ಮ ಮಕ್ಕಳು ಯಾರನ್ನು ಕೇಳ್ತಾ ಇರ್ಬೋದಲ್ಲಿ ಅದರ ಹತ್ರ ಪ್ರೀತಿನೇ ಕೊಟ್ಟಿಲ್ಲ, ನಾನು ಸಿಕ್ಕಿಲ್ಲ. ಅಂದರೆ ದೇಶ ಮುಖ್ಯ ನಮಗೆ. ಇನ್ನು ಮುಂದೆ ನನ್ನ ಕೈಲಿ ಎಷ್ಟು ಶಕ್ತಿ ಕೊಡ್ತಾನೆ ಅವನು ಜನಗಳು ಕೊಡೋ ಭಿಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬಳಸಿ ನನ್ನ ಕೈಲಿ ಏನಾಗುತ್ತೆ ಅಷ್ಟು ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದು ವ್ಯೂವರ್ಸ್ ಒಬ್ರು ಶೇರ್ ಮಾಡ್ತವ್ರೆ ಅಂತ ಅಂದರೆ ಅವ್ರು ಕೊಡೋ ಭಿಕ್ಷೆ ಅಂತ ತಿಳ್ಕೊಬಿಡಿ. ಆ ಭಿಕ್ಷೆ ಸಮಾಜಕ್ಕೆ ತುಂಬ ಜಾಗದಲ್ಲಿ ಅನುಕೂಲ ಆಗ್ತಾ ಇದೆ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ಸರ್, ಇದೀಗ ನಿಮ್ಮ ಅವಾರ್ಡ್ಸ್ಗಳು ತೋರಿಸ್ಕೊಟ್ರಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳನ್ನು ಶೇರ್ ಮಾಡಿದ್ರಿ. ಸೊ ಇದೀಗ ಪ್ರೇಕ್ಷಕರ ಒಂದು ಒತ್ತಾಯದ ಮೇರೆಗೆ ಜನಗಳು ಕೇಳಿದ್ದಾರೆ, ಸೊ ಎಲ್ಲನೂ ಪರಿಚಯ ಮಾಡಿಕೊಟ್ರಿ. ಸೊ ಈಗ ನಿಮಗೆ, ನೀವು ಅಲ್ಲಿ ಮಿಲಿಟರಿ ಇದ್ದಾಗ ನಿಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದ್ದಂಥ ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಡಿ ಅಂತ. ಸರ್ ಧನ್ಯವಾದಗಳು ಸರ್ ನಿಮ್ಮ ಚಾನಲ್ಗೆ ಹಾಗೂ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ. ಏಕೆಂತಂದರೆ ಇವತ್ತು ವೀಕ್ಷಕರು ಏನಿದ್ದಾರೆ ಅವ್ರ ದೇವ್ರುಗಳು. ಓಕೆ, ಅವರು ಒಂದು ನೋಡೋವಂಥವ್ರು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ, ಎಷ್ಟೋ ಸಮಾಜಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಅವರು ಏನು ಕೇಳಿದ್ದಾರೆ ವ್ಯೂವರ್ಸ್ಗಳು, ಖಂಡಿತ ಅವರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏಕೆ ಅಂತಂದರೆ ಅವರಿಗೋಸ್ಕರ ಇದನ್ನು ಮುಂದುವರಿಸ್ತಾ ಇದ್ದೀನಿ ನಾನು. ಅವರಿಂದ ನಾವು ಏನೂ ಇಲ್ಲ, ಅವ್ರ ದೇವ್ರುಗಳು, ಅವರಿಗೋಸ್ಕರ ನಾವು ವೀಕ್ಷಣೆ ಮಾಡಲೇಬೇಕು. ಹೌದು ಸರ್, ನನ್ನ ಫ್ಯಾಮಿಲಿ ಅಂತ ಅಂದರೆ ನನಗೆ ಬ್ಯಾಕ್ ಬೋನಾಗಿ ನಿಂತಿರೋರು ಯಾರು ಅಂತಂದರೆ ಮೊದಲನೇದಾಗಿ ನನ್ನ ಧರ್ಮಪತ್ನಿ ಅನು ಅಂತ, ಮತ್ತು ನನ್ನ ಮಗಳು ಇವಳು ನೇಹ ಅಂತ, ಮತ್ತು ನನ್ನ ಚಿಕ್ಕವಳು ತನ್ವಿ ಅಂತ. ಓಕೆ ಸರ್, ಏಕೆಂದರೆ ನೋಡಿ, ನಿಮಗೆ ಗೊತ್ತಿದೆ ಆರ್ಮಿಯಲ್ಲಿ ನಾವು ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ ಲೈಫು, ಜೀವನ ಅಂತ. ಅದು ನಿಮ್ಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸರ್ ನೋಡಿ, ILT ಅಂತ ಜಾಗದಲ್ಲಿ ಇದ್ದಾಗ ನಾವು ಒಂದು ಅಲ್ಲಿ ಯಾವುದೇ ಫೋನ್ ಇರಲಿಲ್ಲ ನಮ್ಮ ಟೈಮಲ್ಲಿ. ಫೋನೇ ಟವರೇ ಇಲ್ಲ ಯಾವುದೂ ಅಲ್ಲಿ. ಮತ್ತು ಲೆಟ್ರಲ್ಲಿ ಮಾತ್ರ ಬರಬೇಕು. ಲೆಟ್ರು ಒಂದ್ಸಲ ಬರೆದದ್ದು ಲೆಟ್ರು 3 ತಿಂಗಳು ಬಿಡ್ಕೊಂಬರೋದು ಅಲ್ಲಿಗೆ ಲೆಟ್ರು. ಯಾಕೆ ಅಂತ ಅಂದರೆ 6 ತಿಂಗಳು ಮೂಮೆಂಟ್ ಇರೋದ್ರಿಂದ ಅಲ್ಲೆಲ್ಲ ಬರ್ಪಿನಿಂದ ಎಲ್ಲ ರಸ್ತೆಗಳು ಬಂದಾಗೋದ್ರಿಂದ 6 ತಿಂಗಳೊಳಗೆ ಲೆಟ್ರ್ ಬಂದದ್ದು ಅಂತ ಒಂದೇ ಸಲ 4-5 ಲೆಟ್ರ್ ಬಂದ್ಬಿಡವು ನಮಗೆ. ಇನ್ನು 6 ತಿಂಗಳು ಬಂದಿರೋ ಲೆಟ್ರ್ಗಳನ್ನೇ ಮತ್ತೆ ಮತ್ತೆ ಓದ್ತಿದ್ದೋ ನಾವು. ಅದೇ ನೆನಪುಗಳು. ಯಾವುದೇ ಫ್ಯಾಮಿಲಿ ಜೊತೆ ಲಿಂಕ್ ಇಲ್ಲ ನಮಗೆ, ಏಕೆಂದರೆ ಟೆಲಿಫೋನ್ ಇಲ್ಲ, ಆಗ ಎಂಥದ್ದು ಇಲ್ಲ. ಆ ಟೈಮಲ್ಲಿ ಏಕೆಂತಂದ್ರೆ ನನಗೆ ನನ್ನ ಫ್ಯಾಮಿಲಿ ಎಷ್ಟು ಆ ನೋವಿನಲ್ಲಿ ಪಾಪ ನಿಭಾಯಿಸಿದ್ದಾರೆ ಅಂತಂದ್ರೆ ಅವರಿಗೆ ಗೊತ್ತಿರುತ್ತೆ. ಬಟ್ ಏಕೆಂತಂದರೆ ರಿಯಲಿ ಗ್ರೇಟ್. ಏಕೆಂತಂದರೆ ಇವತ್ತು ಆರ್ಮಿ ಫ್ಯಾಮಿಲಿಯಲ್ಲಿ ನಾವೆಷ್ಟು ದೇಶಕ್ಕೋಸ್ಕರ ನಾವು ಮಾಡೋಕ್ಕೆ ನಿಂತಿರ್ತೀವಿ. ನಮ್ಮ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಆಗಿ ನಮ್ಮ ಫ್ಯಾಮಿಲಿ ನಿಂತಿತ್ತು ನಮಗೆ. ಅದರಿಂದ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ. ಈಗ ಅವರು ಒಬ್ಬರು ಸೈನಿಕರಿಗೆ ಬೆಂಬಲ ಕೊಟ್ಟಾಗ ಮಾತ್ರ ಸೈನಿಕ ಚೆನ್ನಾಗಿ ಅಲ್ಲಿ ಡ್ಯೂಟಿ ಮಾಡೋಕ್ಕೆ ಸಾಧ್ಯ. ಆ ಸಿಚುವೇಶನ್ ಸರ್ ನನಗೆ ಅಲ್ಲಿ ಬರೋದು. ಫೋನಲ್ಲಿ ಒಂದ್ಸಲ ಏನಾಗೋದು, ನಾವೇ ಮಾಡೋವು ಒಂದು 8-9 ಕಿಲೋಮೀಟರ್ ದೂರ ಹೋಗಿ ಇರೋದು, 30-40 ಕಿಲೋಮೀಟರ್ ದೂರದಲ್ಲಿ 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಸ್ಯಾಟಲೈಟಲ್ಲಿ ಫೋನು ನಮ್ಮದು ಅಲ್ಲಿ ಆಗಿದ್ದದ್ದು. ಅಲ್ಲಿಗೆ ಹೋಗೋವು ಒಂದು 10 ಜನಕ್ಕೆ ಗ್ರೂಪ್ ಹೇಳೋರು, ಈ ಸಲ 10 ಜನ, ನೆಕ್ಸ್ಟ್ 10 ಜನ ಅಂತ. ಅಲ್ಲಿ ಒಂದೇ ಸಲ ಅಲ್ಲಿ ಆಗ ನಮ್ಮ ಮನೇಲಿ ಫೋನ್ ಇರಲ್ಲ, ಯಾರೋ ಮನೆಗೆ ಫೋನ್ ಮಾಡೋದು. ಅವ್ರು ಕರೆದ್ರೆ ಓಕೆ, ನಾವು ಒಂದ್ಸಲ ಫೋನ್ ಮಾಡೋವು, ಸರಿ ನಿಮ್ಮ ಮೇಡಮ್ ಅವ್ರು ಇಲ್ಲ ಇಲ್ಲಿ, ಸರಿ ಇಲ್ಲಿ ನಿಮ್ಮ ಅಮ್ಮವ್ರು ಇಲ್ಲ, ಮುಗಿದೋಯ್ತು, ನನ್ನ ಚಾನ್ಸ್ ಮುಗಿದೋಯ್ತು. ಸಿಕ್ಕಿದ್ರೆ 2 ನಿಮಿಷ ಮಾತಾಡ್ಬೋದಿತ್ತು, ಇಲ್ಲ ಅಂತಾರೆ ಅವರು. ಕರಿತೀನಿ ಅವ್ರು ಕರಿತೇ ಇಲ್ಲ. ಗೊತ್ತಲ್ಲ ಹಳ್ಳಿಗಳಲ್ಲಿ ಹೆಂಗೆ ಅಂದಾಗ ಫೋನ್ಗಳು ಇಷ್ಟೆಲ್ಲ ನಾವು ಫೋನನ್ನು ಅಲ್ಲಿ ಯಾವ ರೀತಿ ಸಮಸ್ಯೆ ಇತ್ತು ಅಂತ ಅದು ಆ ನೋವು ಆ ಸೋಲ್ಜರ್ಗೆ ಗೊತ್ತಿರುತ್ತೆ, ಎಷ್ಟು ನೋವಿರುತ್ತೆ, ಆಮೇಲೆ ಆ ಫ್ಯಾಮಿಲಿಗೆ ಗೊತ್ತಿರುತ್ತೆ.
ಎಷ್ಟೋ ಸಲ ಅಲ್ಲಿ ಅಷ್ಟುದ್ರ ಹೋದ್ರೂ ಮಾತಾಡೋ ಅವಕಾಶ ಸಿಗ್ತಿರ್ಲಿಲ್ಲ. ಹೌದು ಸರ್. ಇದೊಂದು ಆ ಟೈಮಲ್ಲಿ ಏಕೆ ಅಂತಂದರೆ ನಿಜವಾಗ್ಲೂ ಸರ್ ಹೇಳಲೇಬೇಕು ಈ ಟೈಮಲ್ಲಿ ಇವಳು ನನ್ನ ಮಗಳು ಈ ಮಗಳನ್ನ ಗರ್ಭಿಣಿ. ಬಟ್ ಡಾಕ್ಟರ್ ಮಂಜುನಾಥ್ ಅವ್ರು ನೆನ್ಕೋಬೇಕು ನಾವು ಅವ್ರನ್ನ. ಏಕೆಂತಂದ್ರೆ ಅವ್ರಿಗೆ ಕೋಟಿ ಕೋಟಿ ಡಾಕ್ಟ್ರುಗಳು ದೇವ್ರ ಸಮಾನ. ಅವ್ರಿಗೆ ನಿಜವಾಗ್ಲೂ ಕೋಟಿ ಕೋಟಿ ನಮನ ಎಲ್ಲ ಡಾಕ್ಟ್ರು ವೃಂದದವ್ರಿಗೆ. ಏಕೆಂತಂದ್ರೆ ಅವ್ರು ದೇವ್ರಿಗೆ ಸಮಾನ ಅಂತ ಅಂತೀವಿ, ಏಕೆ ದೇವರೇ ಅವರು. ಏಕೆ ಅಂತಂದರೆ ಇವಳಿಗೆ ಗರ್ಭಿಣಿ ಅಡ್ಮಿಟ್ ಮಾಡಬೇಕು ಡೆಲಿವರಿಗೆ. ನಾನು ಬರ್ತೀನಿ ಅಂತ ಹೇಳಿರ್ತೀನಿ, ನನಗೆ ರಜನೂ ಆಗಿರುತ್ತೆ ಹೋಗೋಕ್ಕೆ. ಬಟ್ ಅಕಸ್ಮಾತ್ ಏನಾಗುತ್ತೆ ಅಂತಂದರೆ ನನಗೆ ಅಕಸ್ಮಾತಾಗಿ ಡ್ಯೂಟಿ ನನಗೆ ಕ್ಯಾನ್ಸಲ್ ಆಗ್ಬಿಡುತ್ತೆ. ರಜಾ ನೀವು ಹೋಗೋಕ್ಕಾಗಲ್ಲ ಸರ್, ದಯವಿಟ್ಟು ನಿಮ್ಮ ರಜೆ ಕ್ಯಾನ್ಸಲ್ ಮಾಡಿ. ಅಂದರೆ ಯಾವುದೇ ಹೆಂಡ್ತಿ ಡೆಲಿವರಿ ಟೈಮಲ್ಲಿ ತನ್ನ ಗಂಡ ಇರಬೇಕು ಅಂತ ಇಷ್ಟಪಡ್ತಾರೆ, ಇದು ಸಹಜ. ಬಟ್ ಇವರು ಒಳಗಡೆ ಹಾಸ್ಪಿಟಲಿಗೆ ಹೋಗ್ತಾ ಇದ್ದಾರೆ, ನಾನು ಬರೋಕ್ಕಾಗಲಿಲ್ಲ. ಆಗ ನನಗೆ ಫೋನ್ ಮಾಡ್ತಾರೆ. ಅಂದರೆ ನನ್ನ ಯಾಕೆಂದರೆ ಡಾಕ್ಟ್ರು ಪಾಪ ಸೈನ್ ಮಾಡ್ಬೇಕು, ಅವ್ರ ಹಸ್ಬೆಂಡ್ ಯಾರು ಡೆಲಿವರಿ ಒಳಗೆ ತೊಗೊಂಡೋಗ್ಬೇಕಾದ್ರೆ ಗೊತ್ತಿಲ್ಲ ಸರ್. ಡಾಕ್ಟ್ರ್ ಸೈನ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಏನೋ ಸಮಸ್ಯೆ ಆದರೆ ಪ್ರಾಬ್ಲಮ್ ಆದರೆ ಅದಕ್ಕೆಲ್ಲ ನಾವೇ ಹೊಣೆ ಅಂತ ಬರೆಸ್ಕೊಂಡು, ಯಾರು ಪೇರೆಂಟ್ಸು ಯಾರು ಇರ್ತಾರೋ ಅಂತ ಬರೆಸ್ಕೊಳ್ತಾರೆ. ಆಗ ಹಸ್ಬೆಂಡ್ ಕೇಳಿದಾಗ ನಾನು ಡ್ಯೂಟಿಲಿ ಇದ್ದೀನಿ, ಹೌದಲ್ವಾ. ಆಗ ನನ್ನ ಸೈನನ್ನು ನನ್ನ ಸ್ನೇಹಿತರೇ ಮಾಡಿರ್ತಾರೆ. ಏಕೆ ರಾಘವೇಂದ್ರ ಅಂತ ಇರ್ತಾರೆ ಏಕೆ ನನ್ನ ಆತ್ಮೀಯ ಗೆಳೆಯ ಅವನು. ಏಕೆ ಅಂದರೆ ನನಗೆಲ್ಲ ಸಪೋರ್ಟ್ ಅವನೇ ಆ ಟೈಮಲ್ಲಿ ಮಾಡಿದ್ದು. ಅವನೇ ಸೈನ್ ಮಾಡಿರ್ತಾನೆ. ಸೈನ್ ಮಾಡಿ ಡೆಲಿವರಿಗೆ ಒಳಗಡೆ ಕಳಿಸ್ತಾರೆ. ಆಗ ನಾನು ಸ್ವಲ್ಪ ಮಾತಾಡೋಕೆ ಅವಕಾಶ ಮಾಡಿಕೊಡ್ತಿರೋದಕ್ಕೆ ಮಾತಾಡ್ತೀನಿ. ಪಾಪ ತುಂಬ ನೋವಿನಿಂದ ಹೇಳ್ತಾರೆ, ಅಳ್ತಾ ಇರ್ತಾರೆ ನಮ್ಮ ಮೇಡಮ್ ಅವರು. ಈ ಟೈಮಲ್ಲೂ ನೀವು ಇಲ್ಲ ನಮಗೆ ಅಂತ ಹೇಳ್ತಾ ಇರ್ತಾರೆ. ನನಗೂ ನೋವು ತುಂಬ ಕಣ್ಣೀರು ಬರ್ತಾ ಇರುತ್ತೆ. ಬಟ್ ಹೇಳ್ಕೊಳಕ್ಕಾಗಲ್ವಲ್ಲ. ಈಗ ನಾನು ಈಗ ಆಲ್ರೆಡಿ ಅವ್ರು ನೋವಲ್ಲಿದ್ದಾರೆ, ನಾನು ನೋವನ್ನು ಪ್ರದರ್ಶನ ಮಾಡಿದ್ರೆ ತುಂಬ ಇನ್ನೂ ನೋವಾಗುತ್ತೆ ಸರ್. ಒಂದೇ ಮಾತು ಹೇಳ್ತೀನಿ ನೋಡಮ್ಮ, ನಾನು ದೇಶ ಸೇವೆ ಮಾಡ್ತಾ ಇದ್ದೀನಿ. ಓಕೆ, ದೇಶಕ್ಕೋಸ್ಕರ ನಾನು ಪ್ರಾಣ ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ. ಓಕೆ, ನನ್ನ ಮಗಿಗೆ ಏನೂ ಆಗಲ್ಲ. ಯಾಕೆ ಅಂತಂದರೆ ನನ್ನ ಕರ್ನಾಟಕದ 5 ಕೋಟಿ ಜನತೆ ಆಶೀರ್ವಾದ ನನ್ನ ಮಗಿ ಮೇಲಿದೆ. ಓಕೆ, ಏನೂ ಆಗಲ್ಲ, ಧೈರ್ಯವಾಗಿರು. ಯಾಕೆ ಅಂತಂದ್ರೆ ನಾನು ಕಾಯ್ತಾ ಇರೋ ದೇಶ. ನನಗೆ ಫಸ್ಟು ದೇಶ ಮುಖ್ಯ, ಆಮೇಲೆ ಫ್ಯಾಮಿಲಿ. ಓಕೆನಾ, ನಾನು ಬರ್ತೀನಿ. ಬಟ್ ನನ್ನ ನೋಡು, ನಿನಗೇನೂ ಆಗಲ್ಲ, ಮಗುಗೂ ಏನೂ ಆಗಲ್ಲ. ಯಾಕೆ ಅಂತಂದರೆ ನನ್ನ ಕರ್ನಾಟಕದ 5 ಕೋಟಿ ಜನತೆಗಳ ಆಶೀರ್ವಾದ ನಿನ್ನ ಮೇಲೆ, ನಮ್ಮ ಮಗಿ ಮೇಲಿದೆ. ಏನೂ ಆಗಲ್ಲ, ನೀನು ಆರಾಮಾಗಿರು ಅಂತ ಹೇಳಿ ಕಣ್ಣೀರು ಬರ್ತಾ ಇರುತ್ತೆ. ಬಟ್ ಕಂಟ್ರೋಲ್ ಮಾಡಿ ಫೋನ್ ಇಡ್ತೀನಿ ನಾನು ಜಾಸ್ತಿ. ಆ ನೋವು ಅವತ್ತು ನನಗೆ ಎಷ್ಟು ಅಂತ ಅದು ನನಗೆ ಗೊತ್ತಿರುತ್ತೆ, ಪಾಪ ಅವ್ರಿಗೆ ಗೊತ್ತಿರುತ್ತೆ. ಆಗ ಆ ಮಂಜುನಾಥ್ ಡಾಕ್ಟ್ರು ಇವ್ರನ್ನ ಕರ್ಕೊಂಡೋಗಿ ಯಾವುದೇ ತೊಂದರೆ ಇಲ್ದಂಗೆ, ನೀನು ಹೆದರಿಕೆ ಬೇಡ ಕಣಪ್ಪ, ನಾನು ಇದ್ದೀನಿ, ನೀನು ಆರಾಮಾಗಿ ಡ್ಯೂಟಿ ಮಾಡು ಅಂತ ಹೇಳಿ ಅದ್ಭುತವಾಗಿ ಎಲ್ಲ ಡೆಲಿವರಿ ಮಾಡಿ ತಾಯಿ ಮತ್ತು ಮಗು ಸೇಫ್ ಆಗಿದೆ, ನೀನು ಆರಾಮಾಗಿ ಬಾರಪ್ಪ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇವತ್ತು ಆ ಸ್ಥಿತಿಯ ಪರಿಸ್ಥಿತಿ ಅವತ್ತು ಹೆಂಗಿತ್ತು ಅಂತಂದಾಗ ಇಂಥ ಸನ್ನಿವೇಶಗಳು ತುಂಬ ಬರ್ತವೆ ಸರ್ ಸೈನಿಕರ ಜೊತೆ. ಏಕೆಂದರೆ ಸೈನಿಕ ಯಾವ ರೀತಿಯಲ್ಲಿ ಅನುಭವಿಸ್ತಾನೆ ಅನ್ನೋಕ್ಕೆ ಇದೊಂದು ಚಿಕ್ಕ ಒಂದು ಕಾರಣ. ಇದಕ್ಕೂ ತುಂಬ ಇನ್ನೂ ಬೇಜಾನ್ ಕಾರಣಗಳು ಬರ್ತವೆ. ಏಕೆಂದರೆ ಬಂದು ಈ ಮದುವೆ ಆಗಿರ್ತೀವಿ, ಮದುವಾಗಿ ಒಂದು 10 ಡೇಸ್ ಆಗಿರುತ್ತೆ, ಹಾಗೆ ಮದುವಾಗಿ ಇಮಿಡಿಯೇಟ್ಲಿ ಬರಬೇಕು ಅಂತ ಕಾಲ್ ಬರುತ್ತೆ. ಹೋಗ್ಲೇಬೇಕು ಸರ್ ನಾವು, ಏಕೆ ದೇಶ ಮುಖ್ಯ ನಮಗೆ. ಓಕೆ, ಆ ಪರಿಸ್ಥಿತಿ ಮದುವೆಗೆ 10 ದಿವಸದಲ್ಲಿ ಹೆಂಡತಿ ಮತ್ತು ಗಂಡನ ಸಂಬಂಧ ಯಾವ ಮಟ್ಟಕ್ಕಿರುತ್ತೆ, ಅದು ನೋವು ಯಾವ ರೀತಿ ಪಾಪ ಅನುಭವಿಸ್ತಾರೆ ಹೆಣ್ಣು ಮಕ್ಕಳು ಅನ್ನೋದು ಅವ್ರಿಗೆ ಗೊತ್ತು. ಆದರೂ ಇಂಥ ಪರಿಸ್ಥಿತಿ ಎಲ್ಲ ಇದ್ದು ನನಗೆ ಬೆನ್ನೆಲುಬಾಗಿ ನಿಂತಿದ್ದು ಅಂತಂತಂದರೆ ನನ್ನ ಮಡದಿ. ನಿಜವಲ್ಲೂ ನಾನು ಅಪ್ಸೆಟ್ ಮಾಡಬೇಕು. ಯಾಕೆ ಅಂತಂದ್ರೆ ನಾನು ಏನೇ ಕೆಲಸ ಮಾಡೋದಾದ್ರು ಇವತ್ತಿವರೆಗೂ ಒಂದು ಟ್ರೈನಿಂಗ್ ಕೊಡೋಕೆ ಹೋಗ್ತೀನಿ. ನಾನು ಡ್ಯೂಟಿಲಿ ಇದ್ದಾಗಲೂ ರಜಾ 1 ತಿಂಗಳು 2 ತಿಂಗಳು ರಜೆ ಇರೋದ್ರಲ್ಲಿ ನಮ್ಮ ಮನೇಲಿ ಇರ್ತಿಲ್ಲ. ಯಾಕೆ ಅಂತಂದರೆ ಆ ಕೆಲಸ ಈ ಕೆಲಸ, ಮಕ್ಳಿಗೆ ಟ್ರೈನಿಂಗ್ ಕೊಡಬೇಕು, ಬೆಳಗ್ಗೆ ಸಂಜೆ ಕೋಚಿಂಗು ಟ್ರೈನಿಂಗು ಅಲ್ಲೇ ಇರುವೆ. ಅದು ಯಾವತ್ತೂ ಅವರು ನನಗೆ ಈ ಕೆಲಸಕ್ಕೆ ಮಾಡಬೇಡ, ಈ ಕೆಲಸಕ್ಕೆ ಹೋಗ್ಬೇಡ, ನೀ ರಜಕ್ಕೆ ಬರ್ತೀಯ, ಬಂದರು ನಮ್ಮ ಫ್ಯಾಮಿಲಿ ಜೊತೆನೇ ಇರೋಲ್ಲ ಅಂತ ಒಂದು ಮಾತ್ರ ಇವತ್ತಿನವರೆಗೂ ಒಂದು ಮಾತು ಅಂದಿಲ್ಲ ನನ್ನ. ಅಂದರೆ ಅವರು ಸಹ ನನಗೆ ಬೆನ್ನೆಲುಬು ನೀವು ಮಾಡ್ತಾ ಇರೋ ಒಳ್ಳೆ ಕೆಲಸ ದೇಶಕ್ಕೋಸ್ಕರ ಮಾಡಿ ಅಂತ ನನಗೆ ಸಹಕಾರ ಕೊಡ್ಕೊಂಡೇ ಬಂದರು. ನಿಜವಲ್ಲೂ ಅವರಿಗೊಂದು ಕೃತಜ್ಞತೆಯನ್ನು ಹೇಳಬೇಕು. ಏಕೆಂದರೆ ಮಡದಿ ಅಷ್ಟು, ಏಕೆಂದರೆ ಎಲ್ಲ ನಮ್ಮ ಮನೆ ಕೆಲಸ ಎಲ್ಲನೂ ಅವರೇ ಹೊತ್ಕೊಂಡು ಎಂಥ ಕಷ್ಟ ಕಾಲ ಬಂದರೂ
ನಾನು ಇದ್ದೀನಿ ನೀವು ಕೆಲಸ ಮಾಡಿ ಅಂತ ಹೇಳ್ಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದರಿಂದ ಸರ್ ಆ ನೋವು ನಿಜವಲ್ಲೂ ಎಲ್ಲರಲ್ಲೂ ಇರುತ್ತೆ. ಆ ನೋವುಗಳನ್ನ ನಾವು ಎಲ್ಲರೂ ಸರಿಪಡಿಸ್ಕೋಬೇಕು ಅಷ್ಟೇ. ನಾವು ದೇಶ ಅಂತ ಹೋದಾಗ ನಾವು ಪ್ರಿಫರೆನ್ಸ್ ಕೊಡ್ಬೇಕಾದ್ರೆ ದೇಶಕ್ಕೋಸ್ಕರ, ಎರಡನೇದು ಫ್ಯಾಮಿಲಿ. ಓಕೆ, ಆ ಥರ ಕಾನ್ಸೆಪ್ಟ್ ಇರುತ್ತೆ ಸರ್ ನಮಗೆ. ನಿಜವಲ್ಲೂ ಇಲ್ಲಿ ಈಗಲೂ ಅಷ್ಟೇ, ನಿಜವಲ್ಲೂ ಯಾರಾದರೂ ಸರಿ ಸರ್, ನಾನು ಇಲ್ಲೊಂದು ಪಬ್ಲಿಕ್ಕಲ್ಲಿ ಯಾವುದೋ ಒಬ್ಬ ಮಿಲಿಟೆಂಟ್ ಬಂದ ಅಂತ ಅಂದ್ರೂ ಸರ್, ಈವನ್ ಟುಡೇನು ಅಷ್ಟೇ, ನಾನು ಪಬ್ಲಿಕ್ನ ಸಮಾಜನ ರಕ್ಷಣೆ ಮಾಡೋಕ್ಕೆ ಹೋಗ್ತೀನಿ ಹೊರತು ನನ್ನನ್ನು ರಕ್ಷಣೆ, ನಾನು ಶತ್ರುಪರಾಗಿಲ್ಲ ಸರ್. ನನ್ನ ಎದೆ ಕೊಟ್ಟಾರು ನಿಂತ್ಕೊಳ್ತೀನಿ, ಬಟ್ ನನ್ನ ಪಬ್ಲಿಕ್ಕು ನಾನು ಸಮಾಜ ಉಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ನನ್ನ ಆಸೆ ಅದು. ಓಕೆ, ನಾವು ಹುಟ್ಟಿರೋದೇ ನಾವು ದೇಶಕ್ಕೋಸ್ಕರ. ಹೌದು ಸರ್, ಕರೆಕ್ಟ್. ಹೌದಲ್ವಾ? ಹೌದು. ನನ್ನ ದೇಶನ ಯಾರು ಟಚ್ ಮಾಡಬಾರ್ದು. ಹೌದಲ್ವಾ? ಕರೆಕ್ಟ್. ನಮ್ಮ ಸಾವು ಅನ್ನೋದು ನೋಡಿ ದೇಶಕ್ಕೋಸ್ಕರ ಆಗಬೇಕು. ಹೌದು. ಆ ಥರ ಸರ್ ನನಗೆ ಇಷ್ಟ. ಎಲ್ಲ ಸೈನಿಕರು ಇದೇ ಥರ ಇಷ್ಟಪಡ್ತಾರೆ ಸರ್. ನಮ್ಮ ಧರ್ಮಪತ್ನಿ. ನೀವೇನು ಹೇಳ್ತೀರಾ ಈಗ ಸರ್ನ ಒಂದು ಸಾಧನೆ ಬಗ್ಗೆ? ಮೊದಲನೇದಾಗಿ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಅಂಥವ್ರು ಪಡೆದಿರೋದಕ್ಕೆ ನಾನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ. ನಿಜ, ರಿಯಲಿ ಅಪ್ರಿಷಿಯೇಟ್. ನಾನು ತುಂಬ ಚೆನ್ನಾಗಿದ್ದೀನಿ. ಒಬ್ಬ ಸೈನಿಕಂಗೆ ಮಡದಿ ಆಗಿದ್ದೀನಿ ಅನ್ನೋದೇ ನನ್ನ ಜೀವನದಲ್ಲಿ ನಿಜವಾಗ್ಲೂ ಒಂದು ಸಾಧನೆ ಅಂತ ಅನ್ಕೋಬೋದು ನಾನು. ನಿಜ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಫ್ಯಾಮಿಲಿ ಬಗ್ಗೆನೂ ಅಷ್ಟೇ ತುಂಬ ಕೇರ್ ತಗೋತಾರೆ. ಮತ್ತು ಸಮಾಜಕ್ಕೆ ಒಂದು ಚಿಕ್ಕದಾಗಿ ಕೊಡುಗೆ ಕೊಡ್ತಾವ್ರೆ ಅಂದರೆ ಇನ್ನೂ ಖುಷಿ ಆಗುತ್ತೆ ನನಗೆ. ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಇನ್ನೂ ಮಾಡಲಿ ಅಂತ ನಾನು ತುಂಬ ಆಸೆ ಪಡ್ತೀನಿ. ಇನ್ನೂ ನೂರಾರು ಜನಕ್ಕೆ ಸಹಾಯ ಮಾಡ್ತಾರೆ. ಮತ್ತು ಎಜುಕೇಷನ್ ಮುಂದುವರ್ಸೋ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ನಾನೇ ನೋಡಿದ್ದೀನಿ. ಮೊನ್ನೆ ಉದಾಹರಣೆ, ಒಂದು ಹುಡುಗಿ ಪಾಪ ಆ ಥರ ಕಷ್ಟದಲ್ಲಿ ಬಂದು ಕೇಳ್ತು, ಒಂದು 10,000 ದುಡ್ಡು ಕೊಟ್ಟು ಕಳ್ಸಮ್ಮ ಅಂತ ಅಂದರು. ತುಂಬ ಖುಷಿ ಆಯಿತು. ನಾಳೆ ದಿವಸ ಅಂಥ ಮಕ್ಕಳು ಮುಂದೆ ಬಂದಾಗ ಅಟ್ಲೀಸ್ಟ್ ನಮಗೆ ನಾನು ಕೊಚ್ಕೋಬೇಕು, ನಾವು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳೋದಲ್ಲ, ಅವರಲ್ಲಿ ಹೆಲ್ಪಿಂಗ್ ನೇಚರ್ ಇದೆಯಲ್ಲ, ತುಂಬ ಖುಷಿಯಾಗುತ್ತೆ. ನಿಜ, ಇಂಥ ಗಂಡು ಪಡೆದಿದ್ದೀನಲ್ಲ, ನಾನು 7 ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶನೇ ಪುಣ್ಯ ಮಾಡಿರುತ್ತೆ ಮೇಡಮ್ ಇಂಥವ್ರನ್ನ ಪಡೆಯೋದಕ್ಕೆ. ನಿಜ ಸರ್, ನಿಜ ಸರ್. ಹೌದು ಸರ್, ಹೇಳಿದರು ಕೆಲವೊಂದೊಂದು ಅವರು ಮಾಡ್ತಿರೋಂಥ ಸಮಾಜ ಕೆಲಸಗಳನ್ನು ಆದಷ್ಟು ನಾವು ಎಷ್ಟಾಗುತ್ತೆ ಅಷ್ಟು ನಾವು ಸಮಾಜಕ್ಕೆ ಅದನ್ನ ತಿಳಿಸೋ ಕೆಲಸನ ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ನಿಮ್ಮ ಚಾನಲು ಇನ್ನೂ ಒಳ್ಳೆ ಒಳ್ಳೆ ಹೆಸರು ತಗೊಳ್ಳಿ, ಹೀಗೆ ಮುಂದೆ ಬರಲಿ ಅಂತ ಹಾರೈಸ್ತೀನಿ ಸರ್. ತುಂಬ ಧನ್ಯವಾದ. ಕೊನೆಯದಾಗಿ ವೀಕ್ಷಕರಿಗೆ ಸರ್ ಇಷ್ಟೇ ಹೇಳೋದು, ನೋಡಿ, ನಮ್ಮ ಮನುಷ್ಯ ಭಗವಂತ ನಮ್ಮ ಏನು ಮಾಡ್ತಾನೆ ಅಂತಂದರೆ ಈ ಭೂಮಿಗೆ ಸೃಷ್ಟಿ ಮಾಡಿ ಕಳಿಸ್ಕೊಡ್ತಾನೆ. ಯಾಕೆಂತಂದ್ರೆ ನಾನು ಎಲ್ಲರೂ ನೋಡೋಕ್ಕಾಗಲ್ಲ. ನೀನು ಅಲ್ಲಿ ಹೋಗಿ ನಿನ್ನ ಕೈಲಿ ಆದಷ್ಟು ಒಳ್ಳೇದು ಮಾಡು, ನೀನು ಎಷ್ಟು ನಿನ್ನ ಕೈಲಿ ಆಗುತ್ತೆ ಅಷ್ಟು ಒಳ್ಳೇದು ಮಾಡು ಅಂತ ಕಳಿಸ್ಕೊಡ್ತಾನೆ. ಯಾಕೆಂದ್ರೆ ಅವನು ಭಗವಂತ ಎಲ್ಲರೂ ನೋಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು, ಅಂದರೆ ನಾವುಗಳು ಸಹ ಬರ್ತೀವಲ್ಲ, ನಾವುಗಳು ದೇವರಾಗಿ ಅಲ್ಲಿಂದ ಕಳಿಸ್ತಾರೆ. ಕರೆಕ್ಟ್. ಹೌದು ನಿಜ. ಆದ್ರೆ ನಾವಿಲ್ಲಿ ಬಂದು ನಾನು ಕೇಳೋದಿಷ್ಟೇ, ದೇವ್ರ ಥರ ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಒಳ್ಳೇದು ಮಾಡ್ಕೊಂಡು ಹೋಗೋಣ ಈ ಸಮಾಜಕ್ಕೆ, ಈ ದೇಶಕ್ಕೆ, ಈ ಪರಿಸರಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ ಸರ್. ನಮ್ಮ ಕೈಲಿ ಆಗುತ್ತಾ ಒಳ್ಳೆ ಕೆಲಸ ಮಾಡೋಣ? ಹಾಗಲ್ವಾ? ದಯವಿಟ್ಟು ಯಾರಿಗೂ ಸಹ ಕೆಟ್ಟದ ಕೆಲಸ ಮಾಡೋಕ್ಕೆ ಹೋಗೋದು ಬೇಡ, ಕೆಟ್ಟದ್ದು ಬಯಸೋದು ಬೇಡ. ಓಕೆ. ಆಮೇಲೆ ಏನಪ್ಪ ಅಂದ್ರೆ ಸರ್, ನಮ್ಮ ಜೊತೆ ಈ ತುಂಬ ಏಕೆ ಅಂತಂದರೆ ನಮ್ಮ ನೋಡಿ, ಒಬ್ಬ ಆರ್ಮಿ ಫ್ಯಾಮಿಲಿಗೆ ಬ್ಯಾಕ್ಗ್ರೌಂಡಾಗಿ ನಿಂತ್ಕೊಳ್ಳೋದ್ರು ಕೆಲವರು ಸ್ನೇಹಿತರುಗಳು ಇರ್ತಾರೆ. ನೋಡಿ, ನನ್ನ ಕಷ್ಟ ಅಂತ ಅಂದಾಗ ನೋಡಿ, ಏಕೆ ನಿಮ್ಗೆ ಗೊತ್ತಿದೆ, ನಾನು ಅಲ್ಲಿರ್ತೀನಿ, ನನ್ನ ಮಕ್ಳಿಗೆ ಹುಷಾರಿರಲ್ಲ, ಬಟ್ ಯಾವುದೋ ರೀತಿಲಿ ಒಂದು ಫೈನಾನ್ಸ್ ಪ್ರಾಬ್ಲಮ್ಮು, ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಬಂದಾಗ ತುಂಬ ಸ್ನೇಹಿತರುಗಳು ನನಗೆ ಸಾಥ್ ಕೊಟ್ಟರು. ನೀರನ್ನು ಸಹ ನಮ್ಮ ಮನೆ ತಂದು, ನೀರು ಸಹ ಏಕೆ ಅಂತಂದರೆ ನನ್ನ ಮಗಳು, ನಮ್ಮ ಮಿಸಸ್ ಗರ್ಭಿಣಿ ಆದಾಗ ನೀರು ತರೋಕ್ಕಾಗಲ್ಲ, ಬಟ್ ಆಗಲೂ ಸಹ ನಮ್ಮ ಮನೆಗೆ ನೀರು ತಂದು ಕೊಟ್ಟು ಹೋದ್ರು. ಅಂದರೆ ನಮ್ಮ ಕಮಾಂಡೋ ವೆಂಕಟೇಶ್ ಅವ್ರ ಪತ್ನಿ, ಅಂದರೆ ಅವರಲ್ಲಿ ಇರುವಂಥ ದೇಶಾಭಿಮಾನ, ನಾವು ಒಂದು ಅಳಲು ಸೇವೆ ಮಾಡೋಣ ಅಂದ್ಬಿಟ್ಟು ನನ್ನ ಆ ಥರ ಸ್ನೇಹಿತರುಗಳಲ್ಲಿ ಈಗ 10 ಬಾಂಧವ ಥರ ನನ್ನ ನೋಡಿಕೊಂಡು, ಏಕೆಂದರೆ ಎಲ್ಲ ರೀತಿಯಲ್ಲೂ ನನಗೆ ಸ್ಪಂದಿಸಿಕೊಂಡು ನನ್ನ ಬೆಳವಣಿಗೆಗೆ ಮತ್ತು ಶ್ರೇಯಸ್ಸಿಗೆ ಎಲ್ಲ ರೀತಿಯಲ್ಲಿ ಸ್ಪಂದಿಸ್ತವ್ರು ಯಾರಪ್ಪ ಅಂತಂದರೆ, ಇವು ನಮ್ಮ BO ಆಫೀಸಲ್ಲಿ ಕೆಲಸ ಮಾಡ್ತಾರಂತ ರವಿಶಂಕರ್ ಸರ್ ಅಂತ ಒಬ್ಬರು ಇದ್ದಾರೆ. ಓಕೆ, ತುಂಬ ಅತಿ
ಅದ್ಭುತ ವ್ಯಕ್ತಿ. ನೀವು ಇಂದಿನ ವಿಡಿಯೋದಲ್ಲೂ ಕೂಡ ಅವ್ರ ಬಗ್ಗೆ ಹೇಳಿದ್ದೆ ನಾನು. ಈ ವಿಡಿಯೋದಲ್ಲಿ ಯಾಕಂದ್ರೆ ನೆನ್ಕೊಳ್ಳೇಬೇಕು ಅಂತಾರೆ ಅವರೆಲ್ಲ. ಅಂದರೆ ಒಂಥರ ದೇವರ ರೂಪ ಅಂತ ಹೇಳಿದ್ರು ತಪ್ಪಾಗಲ್ದು. ಬಟ್ ಯಾವತ್ತೂ ಯಾವ ವ್ಯಕ್ತಿಗೂ ಕೆಟ್ಟದ್ದು ಬಯಸುವಂಥ ವ್ಯಕ್ತಿಯರಲ್ಲ. ನಿಜವಲ್ಲೂ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ರೀತಿಯಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನನ್ನ ಆತ್ಮೀಯ ಗೆಳೆಯರಾದಂಥ ತುಂಬ ಎಲ್ಲ ಸ್ನೇಹಿತರು ಇದ್ದಾರೆ. ದಯವಿಟ್ಟು ಯಾರ ಹೆಸರು, ಏಕೆ ತುಂಬ ಸ್ನೇಹಿತರಿದ್ದಾಗ ಎಲ್ಲರ ಹೆಸರನ್ನು ಹೇಳೋಕ್ಕಾಗಲ್ಲ ನಾನು. ಅದರೊಳಗಡೆ ಒಬ್ಬ ನೆಚ್ಚಿನ ಗೆಳೆಯ ಯಾರು ಅಂತಂತಂದು ನನ್ನ ರಾಘವೇಂದ್ರ. ಏಕೆ ಅಂತಂದರೆ ಸರ್ ನನಗೆ ಟೈಮಲ್ಲಿ ಸರ್ ನಮಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಧ್ಯಾಹ್ನ ನನಗೆ ಊಟ ತರೋಕ್ಕೆ ಶಕ್ತಿ ಇರಲಿಲ್ಲ. ಯಾಕೆಂದರೆ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಹಸ್ಕೊಂಡೇ ಇರಬೇಕಾಗೋದು. ಯಾಕೆ ಅಂತಂದ್ರೆ ಅಷ್ಟು ಪೂರ್ ಫ್ಯಾಮಿಲಿ ನಾವು. ಅವತ್ತು ನಾನು ಹಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ವ್ಯಕ್ತಿ ತನ್ನ ದುಡ್ಡಿನಿಂದ ನನಗೆ ಊಟ ಕೊಡ್ಸೋನು ಹೋಟ್ಲಿಗೆ ಕರ್ಕೊಂಡೋಗ್ಬಿಟ್ಟು. ಗುರ್ತಿಸಿ ನನ್ನ, ಬೆಳಗಿಂದ ಏನು ತಿಂದಲ್ಲ ಇವನು, ಬಾ ಅಂತ ಹೋಗ್ಬಿಟ್ಟು. ಯಾಕೆಂದ್ರೆ ಆ ವ್ಯಕ್ತಿ ರಾಘವೇಂದ್ರ. ಭಗವಂತ ಅವನಿಗೆ ಅವ್ರ ಫ್ಯಾಮಿಲಿಗೆ ಚೆನ್ನಾಗಿಟ್ಟಿರಲಿ ಕೊನೆಗಂಟ. ಏಕೆಂದರೆ ಅವತ್ತು ನನ್ನ ಜೀವನದಲ್ಲಿ 3 ಟೈಮ್ ಊಟನೇ ಮಾಡಿಲ್ಲ ನಾನು. ಇವ್ರ ಕ್ರಿಟಿಕಲ್ ಲೈಫ್ ಅದು. ಅಂಥ ಟೈಮಲ್ಲೆಲ್ಲ ನನಗೆ ಸಾಥ್ ಕೊಟ್ಟ. ಇವತ್ತು ಸಹ ನನ್ನ ಜೊತೆ ಇದ್ದಾನೆ ಎಲ್ಲ ರೀತಿಯಲ್ಲೂ. ಅದರಿಂದ ಸರ್ ನೋಡಿ, ಅಂತಾರೆ ಆತ್ಮದ ಕಾಲದಲ್ಲಿ ಭಗವಂತ ದೇವರಾಯ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬರ್ತಾನೆ ಅನ್ನೋಕ್ಕೆ ಇವೆಲ್ಲ ನಿದರ್ಶನಗಳಷ್ಟೇ. ಈಗ ಅವ್ರು ನಮಗೆ ಮಾಡಿದ್ದಾರೆ, ನಾವು ನಮ್ಮ ಕೈಲಾದಷ್ಟು ನಾವು ಬೇರೆಯವ್ರಿಗೆ ಯಾರಿಗಾರ ಮಾಡೋಣ. ಅದೇ ರೀತಿ ಇನ್ನೊಬ್ರಿಗೆ ಮಾಡೋಣ, ಇನ್ನೊಬ್ರಿಗೆ ಈ ಥರ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗೋಣ. ಏಕೆಂತಂದರೆ ತುಂಬ ನಾನು ಫೀಲಿಂಗಲ್ಲಿ ಹೋಗ್ಬಿಟ್ಟೆ. ಯಾಕೆಂದರೆ ಕೆಲವು ಘಟನೆಗಳು ಹಂಗಿರ್ತವೆ ಸರ್, ಭಾಳ ತುಂಬ ರಿಯಲ್ಲಾಗಿ ನೋವು ತರ್ತವೆ. ಸತ್ಯ. ಏಕೆಂತಂದರೆ ಅದೆಲ್ಲ ಯಾರೂ ಸಹ ನಮಗೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಫ್ಯಾಮಿಲಿ ಯಾರೂ ನಮಗೆ ಹೆಲ್ಪ್ ಮಾಡಲಿಲ್ಲ ನಮಗೆ ಆ ಟೈಮಲ್ಲಿ. ಏಕೆಂತಂದರೆ ಎಲ್ಲರೂ ನಮಗೆ ಎಲ್ಲ ಚೆನ್ನಾಗಿದ್ದು ನಮ್ಗೆ ಯಾರೂ ಹೆಲ್ಪ್ ಮಾಡಲಿಲ್ಲ ಆ ಟೈಮಲ್ಲಿ. ಆಗ ನನಗೆ ಮಾಡಿದರೆ ನನ್ನ ಸ್ನೇಹಿತರು, ನನ್ನ ಜನಗಳು. ಅದಕ್ಕೆ ನಾನು ಯಾವತ್ತೂ ಈ ದೇಶಕ್ಕೆ, ಈ ಸಮಾಜಕ್ಕೆ, ಜನಗಳಿಗೆ ನಾನು ಯಾವತ್ತೂ ಪ್ರಾಣ ಕೊಡೋಕ್ಕೂ ರೆಡಿ. ಅವರೇ ಬೆಳೆಸಿದ್ದಾರೆ, ಅವರೇ ನನ್ನ ಮೇಲೆತ್ತಿದ್ದಾರೆ. ನಾನು ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ. ನನ್ನ ದೇಶಕ್ಕೆ, ನನ್ನ ಸಮಾಜಕ್ಕೆ, ಬಟ್ ಏನು ನನ್ನ ಸ್ನೇಹಿತರುಗಳಿಗೆ. ಇದು ಯಾವಾಗಲೂ ನನ್ನ ಹೃದಯದಲ್ಲಿ ಇದ್ದೇ ಇರುತ್ತೆ. ಅವ್ರ ಜೊತೆ ಏನಪ್ಪ ಅಂತ ನನ್ನ ಫ್ಯಾಮಿಲಿಲೂ ನನ್ನ ತಮ್ಮ ಆಗಿರ್ಬೋದು, ಪಾಪ ಅವರು ಸಹ. ಏಕೆಂತ ಚಿಕ್ಕ ವಯಸ್ಸಿನಲ್ಲೇ ತುಂಬ ಪ್ರಾಬ್ಲಮ್ ಅಲ್ವಾ ಆ ಟೈಮಲ್ಲಿ. ಅವನು ಸಹ ಏಕೆಂತ ಎಜುಕೇಷನ್ನೇ ಬಿಟ್ಟು ಹೋಗ್ಬಿಟ್ಟ. ನೀನು ಒಬ್ಬಾರ ಓದು ಅಟ್ಲೀಸ್ಟು. ಯಾಕೆ ನಾವು ಓದಿದ್ರೂ ಅಷ್ಟು ಶಕ್ತಿ ಇಲ್ಲ, ಓದ್ಸೋಕ್ಕಾಗಲ್ಲ, ನೀನು ಒಬ್ಬನಾರ ಓದು ಅಂದ್ಬಿಟ್ಟು ಪಾಪ ಅವನೂ ಅರ್ಧ ವಯಸ್ಸಲ್ಲೇ ಪಾಪ ಎಜುಕೇಷನ್ನು ಬಿಟ್ಟು ಪಾಪ ಅವನೂ ಮನೆ ಪ್ರಾಬ್ಲಮ್ ನೋಡ್ಕೊಂಡು ಅವನು ಬಿಟ್ಟು ಹೋಗ್ಬಿಟ್ಟ. ಯಾಕೆ ನಮ್ಮ ಮನೆ ಅಷ್ಟು ವೆರಿ ಕ್ರಿಟಿಕಲ್ ಆ ಟೈಮಲ್ಲಿ ಇತ್ತು. ಓಕೆ. ಯಾಕೆಂದರೆ ಪಾಪ ಅವನು ನನಗೆ ನಮ್ಮ ಅಣ್ಣ ಒಬ್ಬ ಓದಿದರೆ ನಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊತಾನೆ ಅಂದ್ಬಿಟ್ಟು ಪಾಪ ಅವನು ಹೋದ. ಭಗವಂತ ಇವತ್ತು ಅವನು ನನ್ನ ತಮ್ಮನ್ನೂ, ಕುಮಾರ್ ಅಂತ ಅವನು, ದುಬೈ, ಅವನು ಸಹ ಇವತ್ತು ಚೆನ್ನಾಗಿದ್ದಾನೆ. ಭಗವಂತ ಅವನಿಗೂ ಸಹ ಚೆನ್ನಾಗಿಟ್ಟಿರಲಿ. ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿಟ್ಟಿರಲಿ. ನಮ್ಮ ಅಮ್ಮನೂ ಸಹ ತುಂಬ ಕಷ್ಟಪಟ್ಟರು ಅವತ್ತಿನ ಕಾಲದಲ್ಲಿ ನಮ್ಮನ್ನೆಲ್ಲ ಸಾಕೋಕ್ಕೆ, ನಮಗೆಲ್ಲ ಮಾಡೋಕ್ಕೆ. ಅವರಿಗೂ ಸಹ ನಾನು ಭಗವಂತ ಅವ್ರನ್ನೂ ಚೆನ್ನಾಗಿ ಇಟ್ಟಿದ್ದಾನೆ. ನಾವು ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಕೈಲಾದಷ್ಟು ಏನಾಗುತ್ತೆ ಚೆನ್ನಾಗಿ ನೋಡ್ಕೊಳ್ಳೋಣ. ತಂದೆ ತಾಯಿಗಳು ದೇವ್ರಿಗೆ ಸಮಾನ. ಇಷ್ಟೆಲ್ಲ ಸರ್ ಲೈಫಲ್ಲಿ ತುಂಬ ಒಂದು ಮೆಲುಕು ಹಾಕ್ತಾ ಇದೆ ಲೈಫ್, ಜೀವನ ಹೆಂಗೆ, ಏನು ಎಂತು, ಹೆಂಗೆ ನಡೀತು. ಇದಕ್ಕೆಲ್ಲ ಏಕೆ ಅಂತ ನಾನು ಏನು ಹೇಳ್ಬಾರ್ದು ಅಂತ ಇದ್ದೆ. ಈಗ ವ್ಯೂಯರ್ಸ್ಗಳು ನಿಮ್ಮ ಫ್ಯಾಮಿಲಿನ ಅದಕ್ಕೆ ನೀವು ಏನು ಹೇಳೇ ಇಲ್ಲ ಫ್ಯಾಮಿಲಿ ಬಗ್ಗೆ ಅಂತ ಯಾವಾಗ ಹೇಳಿದರು. ಯಾಕೆಂದರೆ ಅವ್ರಿಗಿಂತ ದೊಡ್ಡವ್ರು ನಾವಲ್ಲ, ಖಂಡಿತ ಹೇಳ್ತೀನಿ ಅಂತ ಹೇಳಿ ನನ್ನ ಫ್ಯಾಮಿಲಿನ ಪರಿಚಯ ಮಾಡಿಕೊಟ್ಟೆ. ಈ ಇನ್ನೊಂದು ಏನಪ್ಪ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬರು ನನಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿದಂಥ ನನ್ನ ಎಲ್ಲ ಸ್ನೇಹಿತರಿಗೆ ಹಾಗೂ ನನ್ನ ಚಂದ್ರಾಪಟ್ಟಣ ತಾಲೂಕಿನ ಎಲ್ಲ
ಜನಗಳ ಸಹಕಾರ ನನಗೆ, ಮತ್ತು ಎಲ್ಲ ಪಕ್ಷದ ಹಿರಿಯ ನಾಗರಿಕರಿಗೆ ನಾನು ಅವರಿಗೆ ಯಾವಾಗಲೂ ಋಣಿಯಾಗಿರ್ತೀನಿ. ನಾನು ಏನೆಲ್ಲ ಮಾಡ್ತಾಯಿದ್ದೀನಿ, ಮುಂದೆ ಮಾಡಬೇಕು ಅಂತ ಇದ್ದೀನಿ, ಅವ್ರು ಕೊಟ್ಟಿರೋ ಭಿಕ್ಷೆ ಇವತ್ತು ಕೊಡ್ತಾ ಇದ್ದಾರೆ ನನಗೆ, ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಖಂಡಿತ ಅವರು ಕೊಡೋ ಭಿಕ್ಷೆನ ಯಾವುದೇ ರೀತಿ ಕೆಟ್ಟದಾಗ ಉಪಯೋಗ ಆಗದಂಗೆ ಒಳ್ಳೆ ರೀತಿಗೆ ಬಳಸೋಕ್ಕೆ ನಾನು ಖಂಡಿತ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ, ಏಕೆಂದರೆ ಕೊನೆಯದಾಗಿ ನನ್ನ ಧರ್ಮಪತ್ನಿಗೆ ಏಕೆಂತಂದ್ರೆ ಯಾವತ್ತೂ ನಾನು ಹೇಳಿಲ್ಲ. ಏಕೆ ಅಂತಂದರೆ ಸುಖನೇ ನಾನು ಕೊಟ್ಟಿಲ್ಲ ಸರ್. ಏಕೆಂತಂದರೆ ಯಾವ ಟೈಮಲ್ಲಿ ನಾವು ಮಕ್ಕಳು ಪ್ರೀತಿನೂ ಸಹ ನನಗಿಲ್ಲ. ಏಕೆಂತಂದರೆ ಹುಟ್ಟಿದ್ರು ಡ್ಯೂಟಿ, ಅವರಿಗೆ ತಂದೆ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ. ನನ್ನ ಹೆಂಡ್ತಿಗೂ ಅಷ್ಟೇ ಗಂಡನ ಪ್ರೀತಿ ಅನ್ನೋದೇ ಸಿಕ್ಕಿಲ್ಲ. ಗೊತ್ತಲ್ಲ ಸೈನಿಕರಿಗೆ ಯಾವ ರೀತಿ ಇರುತ್ತೆ ಅಂತ ನಿಮಗೆ. ಬಟ್ ಇದು ಎಲ್ಲರ ಜೀವನದಲ್ಲೇ ಇರುತ್ತೆ. ಪ್ರತಿಯೊಬ್ಬ ಸೋಲ್ಜರ್ನ ಲೈಫಲ್ಲಿ ಇದಿರುತ್ತೆ. ಇದೆಲ್ಲ ಈ ಪಾರ್ಟ್ ಆಫ್ ಒಂದು ವೇ ಅಂತ ಇರುತ್ತೆ ಇದು. ಬಟ್ ಈ ಮಕ್ಕಳುಗಳಿಗೆ ತುಂಬ ನೋವಾಗುತ್ತೆ ಸರ್. ಏಕೆಂತ ನಾವೆಲ್ಲ ನಿಂತಿರ್ತೀವಿ, ಯಾವುದೋ ಒಂದು ಡ್ಯೂಟಿ ಮಾಡ್ತಾ ನಿಂತಿರ್ತೀವಿ. ಅಲ್ಲಿ ಏನಾಗುತ್ತೆ ಅಂತಂದರೆ ಯಾವುದೋ ಒಂದು ಪಬ್ಲಿಕ್ಕಲ್ಲಿ ಒಂದು ಮಗು ಅಪ್ಪನ ಹತ್ರ ಅಪ್ಪ ನನಗೆ ಐಸ್ ಕ್ರೀಮ್ ತಗೊಡಪ್ಪ ಅಂತ ಕೇಳುತ್ತೆ ಸರ್. ಸಖತ್ ಫೀಲ್ ಆಗುತ್ತೆ ಸರ್ ಆಗ ನಮಗೆ. ಏಕೆಂದರೆ ನಮ್ಮ ಮಕ್ಕಳು ಯಾರನ್ನು ಕೇಳ್ತಾ ಇರ್ಬೋದಲ್ಲಿ ಈಗ. ಅದ್ರ ಹತ್ರ ಪ್ರೀತಿನೇ ಕೊಟ್ಟಿಲ್ಲ ನಾನು, ಅಂದರೆ ಸಿಕ್ಕಿಲ್ಲ. ಅಂದರೆ ಒಂದೇ ದೇಶ ಮುಖ್ಯ ನಮಗೆ. ಫಸ್ಟ್ ದೇಶ ಸೇವೆ ಮಾಡೋಣ, ಆಮೇಲೆ ನೋಡೋಣ ಅಂತ ಹೇಳ್ತೀನಿ. ಅದರಿಂದ ಏನಪ್ಪ ಅಂತಂದ್ರೆ ನಾನು ಇಷ್ಟ ಹೇಳೋದು, ನಮ್ಮ ಜೊತೆ ಏನೇ ಕಷ್ಟ ಸುಖ ದುಃಖ ಎಲ್ಲ ಬಂದರೂ ಎಲ್ಲನೂ ಸಹಿಸ್ಕೊಂಡು ನನಗೆ ಪ್ರೇರಣೆಯಾಗಿ ಇದ್ದಕ್ಕೆ ಐ ಲವ್ ಯು ಚಿನ್ನ. ನನಗೆ ಯಾವಾಗಲೂ ಇದೇ ಥರ ಇರಲಿ. ಏಕೆಂತಂದರೆ ಸೈನಿಕನಿಗೆ ಸರ್ ಅವರ ಮಕ್ಕಳು ಹೆಂಡ್ತಿನೇ ಬಲ. ಎರಡು ಒಂದು ಕಣ್ಣು ಅನ್ನೋ ಥರ ಅಷ್ಟೇ. ಹಂಗೆ ಯಾಕೆಂದ್ರೆ ಅವರು ಎಷ್ಟು ಸ್ಟ್ರಗಲ್ ಆಗಿ ಇರ್ತಾರೆ, ನಾವು ಅಷ್ಟು ಸ್ಟ್ರಗಲ್ ಆಗಿರ್ತೀವಿ ಅಲ್ಲಿ. ಹೇಳಿವೆ ನಾನು ಒಂದೊಂದ್ಸಲ ಫೋನ್ ಮಾಡೋಕ್ಕೂ ಟೈಮ್ ಸಿಗ್ತಿರ್ಲಿಲ್ಲ. ಹೇಳಿವೆ ನೀ ತಲೆ ಕೆಡಿಸ್ಕೊಬೇಡ, ಆರಾಮ್ ಫೋನ್ ಮಾಡಲಿಲ್ಲ ಅಂದ್ರೂ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ಬೈ ಚಾನ್ಸ್ ಏನಾರು ನನ್ನ ಜೊತೆ ಆ ಥರ ಏನಾರು ನನ್ನ ಪ್ರಾಬ್ಲಮ್ ಆಯ್ತು ನನ್ನ ಜೊತೆ ಅಂದರೆ ನೀನು ಫೋನ್ ಬರುತ್ತೆ, ತಲೆ ಕೆಡಿಸ್ಕೊಬೇಡ. ಅದು ಎಷ್ಟು ಈಸಿಯಾಗಿ ಹೇಳ್ತಿರಲ್ವಾ ಅಂತ ಅಂದರು. ಅಲ್ಲ ಹೌದು, ಈಗ ನೋಡು ಸಾವು ಅನ್ನೋದು ಯಾರನ್ನೂ ಬಿಡಲ್ಲ. ಬೈ ಚಾನ್ಸ್ ಏನಾರು ಆಯಿತು ಅಂತಂದ್ರೆ ನೀನು ಫೋನ್ ಬರುತ್ತೆ, ತಲೆ ಕೆಡಿಸ್ಕೊಬೇಡ. ನಾನೇನು ಫೋನ್ ಮಾಡಿದ್ದೀನಿ ಮಾಡಿಲ್ಲ ಅಂತ ನೀನು ಗಾಬರಿ ಆಗೋದು ಯೋಚಿಸಬೇಡ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ, ಓಕೆ, ನೀ ಚೆನ್ನಾಗಿರು ಅಷ್ಟೇ ಅಂತ ಹೇಳ್ತದೆ. ಬಟ್ ಅದರಿಂದ ಭಗವಂತ ಎಲ್ಲ ಇದರಲ್ಲೂ ಚೆನ್ನಾಗಿ ಇಲ್ಲಿವರೆಗೆ ಇಟ್ಕೊಂಡು ಕರ್ಕೊಂಬಂದಿದ್ದಾನೆ. ಇನ್ನು ಮುಂದೆ ನನ್ನ ಕೈಲಿ ಎಷ್ಟು ಶಕ್ತಿ ಕೊಡ್ತಾನೆ ಅವನು, ಆಯಸ್ಸು ಆರೋಗ್ಯ ಏನು ಕೊಡ್ತಾನೆ, ಅದ್ರ ಜೊತೆ ಜನಗಳು ಕೊಡೋ ಭಿಕ್ಷೆಯಲ್ಲಿ ಆ ಭಿಕ್ಷೆನ ಒಳ್ಳೆ ರೀತಿಯಲ್ಲಿ ಬಳಸಿ ನನ್ನ ಕೈಲಿ ಏನಾಗುತ್ತೆ ಅಷ್ಟು ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಮಾಡ್ಕೊಂಡು ಹೋಗ್ತಲೇ ಇದ್ದೀನಿ. ಖಂಡಿತ ನನ್ನ ಕೈಲಿ ಏನಾಗುತ್ತೆ ಅದನ್ನು ಈ ಉಸಿರಿರೋ ಗಂಟಲ್ಲೂ ಖಂಡಿತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಕ್ಕೆ ಇರೋದು ನಾನು ಈ ದೇಶಕ್ಕೆ ಸಮಾಜಕ್ಕೆ ಸರ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೇನಾರ ಇದ್ದರೆ ಹೇಳ್ಬೋದು ಸರ್, ವ್ಯೂಯರ್ಸ್ಗಳು ಇನ್ನೇನಾರ ಕೇಳಿದರೆ ಹೇಳ್ಬೋದು. ಇಲ್ಲ ಸರ್, ಇದು ಒಂದು ಕೊನೆ ಎಪಿಸೋಡ್ ಅಂತಲ್ಲ ಸರ್, ಇದು ಲಾಸ್ಟ್ ವಿಡಿಯೋ ಅಂತಲ್ಲ. ಯಾಕಂದರೆ ನಮ್ಮ ಒಂದು ಉದ್ದೇಶ ಇನ್ಮೇಲೆ ಏನಿದೆ ಅಂದರೆ ನೀವು ಮಾಡುವಂಥ ಸಮಾಜಕ್ಕೆ ಸೇವೆ ಮಾಡುವಂಥದ್ದನ್ನ ನಾವು ನಮ್ಮ ಒಂದು ಚಾನಲ್ ಮುಖಾಂತರ ಜನಗಳಿಗೆ ಅದನ್ನು ತಲುಪಿಸ್ಬೇಕು. ಸೊ ಇದನ್ನು ಪ್ರಚಾರಕ್ಕೆ ಅಂತ ಅಲ್ಲ ಸರ್, ಇದರಿಂದ ಇನ್ನೊಬ್ರು ನೋಡಿ ಕಲಿಬೋದು. ಸೊ ಆ ಒಂದು ಉದ್ದೇಶ ನಮಗೂ ಕೂಡ ಇದೆ ಸರ್. ಖಂಡಿತ. ಅದು ಯಾಕೆಂತಂದು ನೀವು ಮಾಡ್ತಾ ಇರೋ ಕೆಲಸ ಇದೆಯಲ್ಲ ಸರ್, ತುಂಬ ಅದ್ಭುತವಾದ ಕೆಲಸ. ನೋಡಿ, ಒಂದು 100 ಜನ ನೋಡಿ ಒಂದು ವ್ಯೂಯರ್ಸು ಒಬ್ರು ಶೇರ್ ಮಾಡ್ತವ್ರೆ ಅಂತ ಅಂದರೆ ಸರ್ ಅವ್ರು ಕೊಡೋ ಭಿಕ್ಷೆ ಅಂತ ತಿಳ್ಕೊಬಿಡಿ. ಆ ಭಿಕ್ಷೆ ತುಂಬ ಕೆಲಸ ಮಾಡ್ತಾ ಇದೆ. ನೋಡಿ ಹೇಳಿದ್ರೆ ನೀವು ತುಂಬ ಖುಷಿ ಆಯಿತು. ಒಂದು ಆಂಬುಲೆನ್ಸ್ ಫ್ರೀಯಾಗಿ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್, ಈ ಥರ ಕೆಲಸ ಮಾಡ್ತಾಯಿದ್ವಿ. ನೋಡಿ ಆ ವ್ಯೂಯರ್ಸು ಒಂದು ಶೇರ್ ಮಾಡಿದ್ದಕ್ಕೆ ಅದರಿಂದ ಬಂದಿದ್ದ ಹಣನ ಅಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಇಷ್ಟೇ ನಾನು ವ್ಯೂಯರ್ಸ್ದ ಕೈ ಮುಗಿದು ಕೇಳ್ಕೊಳ್ಳೋದು ನಾನು. ದಯವಿಟ್ಟು ಸಮಾಜಕ್ಕೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನ, ಈ ದೇಶಕ್ಕೆ ಹೆಲ್ಪ್ ಆಗುವಂಥ ವಿಡಿಯೋಗಳನ್ನ ದಯವಿಟ್ಟು ಅತಿ ಹೆಚ್ಚು ಶೇರ್ ಮಾಡಿ. ದಯವಿಟ್ಟು ಯಾವುದೇ ಇದರಲ್ಲಿ ನೀವು ಹಿಂದುಳಿಬೇಡಿ. ನೀವು ಶೇರ್ ಮಾಡೋದ್ರಿಂದ, ನೀವು ವ್ಯೂಯರ್ಸ್ನ ಹೆಚ್ಚಿಗೆ ಮಾಡೋದ್ರಿಂದ ನಿಜವಾಗಿ ನೀವು ಕೂಡ ಭಿಕ್ಷೆ ಅಂತ ತಿಳ್ಕೊಳ್ಳಿ. ಆ ಭಿಕ್ಷೆ ಈ ಸಮಾಜಕ್ಕೆ ದೇಶಕ್ಕೆ
ಎಲ್ಲ ರೀತಿಲೂ ಇದು ಒಂದು ಅವಕಾಶ ಕಲ್ಪಿಸ್ಕೊಟ್ಟಂಗೆ ಆಗುತ್ತೆ. ಹೌದು, ನಿಜ. ಇದನ್ನು ನಿಮಗೆ ಬಾಯ್ಬಿಟ್ಟು ಹೇಳ್ಬಾರ್ದು ನಾನು, ಏಕೆಂದ್ರೆ ನಿಮಗೆ ಮುಂದೆ ಮುಂದೆ ಗೊತ್ತಾಗುತ್ತೆ. ನೀವು ಕೊಡೋ ಒಂದು ಶೇರ್ ಮಾಡೋದೊಂದು ಇದೆಯಲ್ಲ, ಒಂದು ವ್ಯೂವರ್ಸ್ ಮಾಡೋದು ಇದೆಯಲ್ಲ, ಅದು ಭಿಕ್ಷೆ ಅಂತ ತಿಳ್ಕೊಂಡು ನೀವು ಕೊಡೋ ಭಿಕ್ಷೆ ಅದು. ಆ ಭಿಕ್ಷೆ ಸಮಾಜಕ್ಕೆ ತುಂಬ ಜಾಗದಲ್ಲಿ ಅನುಕೂಲ ಆಗ್ತಾ ಇದೆ. ಇಷ್ಟು ಮಾತ್ರ ಹೇಳಬಲ್ಲೆ ನಾನು. ದಯವಿಟ್ಟು ನನ್ನ ಪ್ರೀತಿಯ ವೀಕ್ಷಕರೇ ನೋಡಿ, ನೀವೇ ಅನ್ನದಾತರು. ನೀವುಗಳು ಮಾಡೋವಂಥ ಕೆಲಸ ಬೇರೆ ಯಾರೂ ಕೆಲಸ ಮಾಡಲ್ಲ. ಓಕೆ, ದಯವಿಟ್ಟು ಇಂಥ ಚಾನಲ್ಗಳನ್ನ ಗೌರವಿಸಿ ಬೆಳೆಸಿ. ಓಕೆ, ಆದ್ದರಿಂದ ಈ ಸಮಾಜಕ್ಕೆ ಒಳ್ಳೆಯ ಕೆಲಸಗಳಾಗುವಂಥವನ್ನ ನೀವು ಗೌರವಿಸಿ ಅಂತ ಹೇಳ್ತಾ, ಅವ್ರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಕರ್ನಾಟಕ, ಜೈ ಭಾರತಾಂಬೆ. ಧನ್ಯವಾದ ಸರ್, ತುಂಬ ಧನ್ಯವಾದ.